ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಮಾಡಿದಂಥ ಎಲ್ಲ ಕಾರ್ಯಗಳಿಗಾಗಿ ಆತನಿಗೆ ಸ್ತೋತ್ರವಾಗಲಿ. ಈ ದಿನ ವಾಕ್ಯದಿನಕ್ಕಾಗಿ ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 9ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ. ತಂದೆ ನನ್ನನ್ನು ಪ್ರೀತಿಸಿದ ಹಾಗೆಯೇ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ, ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರಿ. ಯೇಸು ಕ್ರಿಸ್ತನು ಹೇಳುತ್ತಿರುವಂತಹ ಮಾತು, ತಂದೆಯು ನನ್ನನ್ನ ಪ್ರೀತಿಸಿದ ಹಾಗೆ ನಾನು ನಿಮ್ಮನ್ನು ಕೂಡ ಪ್ರೀತಿಸುತ್ತೇನೆ. ಯೇಸುವಿನ ಪ್ರೀತಿ ಎಂಥದಾಗಿತ್ತು? ಯೇಸುವಿನ ಒಂದು ಪ್ರೀತಿ ಪರಿಶುದ್ಧವಾಗಿತ್ತು, ನಿಷ್ಕಪಟವಾಗಿತ್ತು, ಸತ್ಯವಾಗಿತ್ತು. ಆತನ ಪ್ರೀತಿಯು ನಿರಂತರವಾಗಿದೆ. ಆತನ ಪ್ರೀತಿಯಲ್ಲಿ ಮೋಸವಿಲ್ಲ. ಆತನ ಪ್ರೀತಿಯಲ್ಲಿ ಯಾವ ಕಲ್ಮಶಗಳಿಲ್ಲ. ಆ ಪ್ರೀತಿಯನ್ನ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಸಾಯುವುದರ ಮುಖಾಂತರವಾಗಿ ನಮ್ಮೆಲ್ಲರಿಗೂ ಕೂಡ ತೋರಿಸಿದವನಾಗಿದ್ದಾನೆ. ಆತನ ಒಂದು ಪ್ರೀತಿ ಯಥಾರ್ಥವಾಗಿದ್ದರಿಂದ ಆತನು ನಮ್ಮ ನಿಮಿತ್ತವಾಗಿ ಪೆಟ್ಟುಗಳನ್ನ, ಗಾಯಗಳನ್ನ, ಬಾಸುಂಡೆಗಳನ್ನ, ಅವಮಾನಗಳನ್ನ, ನಿಂದನೆಗಳನ್ನ, ಅನೇಕ ವಿಧವಾದಂತಹ ತಿರಸ್ಕಾರವನ್ನ ಯೇಸು ಕ್ರಿಸ್ತನು ಹೊಂದಿದವನಾಗಿದ್ದ. ಆತನ ಪ್ರೀತಿಯು ಸದಾಕಾಲ ಇರುವಂತದ್ದಾಗಿದೆ. ಆತನ ಪ್ರೀತಿಗೆ ಕೊನೆಯೇ ಇಲ್ಲ. ಆ ಪ್ರೀತಿ ಇವತ್ತು ನಮ್ಮನ್ನ ಪ್ರತಿದಿನವೂ ಕೂಡ ಕ್ರಿಸ್ತನ ಹಾದಿಯಲ್ಲಿ ನಡೆಸುವಂತೆ ಮಾಡುತ್ತಾ ಇದೆ. ಆತನ ಪ್ರೀತಿಯು ನಮ್ಮನ್ನ ಈ ಲೋಕದ ಕೆಟ್ಟತನದಿಂದ ಬೇರ್ಪಡಿಸಿ ಆತನ ಕಡೆಗೆ ಸೆಳೆಯುವಂಥದ್ದಾಗಿದೆ. ಆತನ ಒಂದು ಪ್ರೀತಿ ಯಾವಾಗಲೂ ಕೂಡ ನಮ್ಮನ್ನ ಸಂತೈಸಿ ಬಲಪಡಿಸುವಂಥದ್ದಾಗಿದೆ. ಕ್ರಿಸ್ತನು ಹೇಳಿದ ಹಾಗೆ ಆತನ ಒಂದು ಪ್ರೀತಿಯು ನಮ್ಮಲ್ಲಿ ನೆಲೆಸಿರುವಂಥದ್ದಾಗಿದೆ. ಪ್ರಿಯರೇ, ಆತನ ವಾಕ್ಯ ಹೇಳುವಂಥದ್ದಾಗಿದೆ, ಆತನ ಪ್ರೀತಿಯಲ್ಲಿ ನಾವು ನೆಲೆಗೊಂಡಿರಬೇಕೆಂಬುದಾಗಿ. ಲೋಕದಲ್ಲಿರುವಂತಹ ಒಂದು ಪ್ರೀತಿಯೇ ಬೇರೆಯಾಗಿದೆ, ಕ್ರಿಸ್ತ ಯೇಸುವಿನಲ್ಲಿರುವಂತಹ ಪ್ರೀತಿಯೇ ಬೇರೆಯಾಗಿದೆ. ಲೋಕದ ಒಂದು ಪ್ರೀತಿ ಕೇವಲ ಕಣ್ಣಿಗೆ ಕಾಣುವಂತದ್ದಾಗಿದೆ. ಅನೇಕರು ಆ ಒಂದು ಪ್ರೀತಿಯನ್ನ ಬಿಟ್ಟು ಹೋಗುತ್ತಾರೆ. ಪ್ರೀತಿಗೆ ಅಥವಾ ವಿರುದ್ಧವಾಗಿ ಕಾರ್ಯಗಳನ್ನ ಮಾಡುವಂತರಾಗಿದೆ, ಅಥವಾ ಆ ಪ್ರೀತಿ ಶಾಶ್ವತವಾಗಿ ಉಳಿಯುವುದಿಲ್ಲ. ಆದರೆ ದೇವರ ಒಂದು ಕ್ರಿಸ್ತನ ಒಂದು ಪ್ರೀತಿ ಏನಾಗಿದೆ, ಅದು ಶಾಶ್ವತವಾಗಿರುವಂಥದ್ದು. ಆ ಪ್ರೀತಿ ನಿಜವಾಗಿಯೂ ಕೂಡ ನಮ್ಮಲ್ಲಿ ನೆಲೆಗೊಳ್ಳಬೇಕು. ನಾವು ಆತನ ಪ್ರೀತಿಯಲ್ಲಿ ನೆಲೆಗೊಳ್ಳಬೇಕೆಂಬುದನ್ನ ಕರ್ತನು ಬಯಸುವಂತವನಾಗಿದ್ದಾನೆ. ಪ್ರಿಯರೇ, ಇವತ್ತು ನಿಮ್ಮ ಒಂದು ಜೀವಿತದಲ್ಲಿ ದೇವರ ಪ್ರೀತಿನ ಹೊಂದಿದವರಾಗಿದ್ದೀರಾ? ಕ್ರಿಸ್ತನ ಪ್ರೀತಿಯಲ್ಲಿ ನೀವು ನೆಲೆಗೊಂಡವರಾಗಿದ್ದೀರಾ? ಆತನ ಪ್ರೀತಿಯಲ್ಲಿ ಪ್ರತಿ ದಿನವೂ ಕೂಡ ಬೆಳೆಯುತ್ತಾ ಇದ್ದೀರಾ? ಈ ಲೋಕದ ಎಲ್ಲರ ಪ್ರೀತಿ ತಣ್ಣಗಾಗಿ ಹೋಗ್ತದೆ, ಎಲ್ಲರ ಪ್ರೀತಿಯು ಬಿದ್ದು ಹೋಗುವಂಥದ್ದಾಗಿದೆ. ಆದರೆ ಕ್ರಿಸ್ತ ಯೇಸುವಿನ ಒಂದು ಪ್ರೀತಿ, ತಂದೆಯಾದ ದೇವರ ಒಂದು ಪ್ರೀತಿ ಶಾಶ್ವತವಾಗಿ ನಿಮ್ಮ ಜೀವನದಲ್ಲಿ ನಿಲ್ಲುವಂಥದ್ದಾಗಿದೆ. ಇವತ್ತು ಕ್ರಿಸ್ತನ ಪ್ರೀತಿಯಲ್ಲಿ ನಾವು ನೆಲೆಗೊಳ್ಳುವಂತೆ ದೇವರು ತನ್ನ ಕೃಪೆಯನ್ನ, ತನ್ನ ಒಂದು ಸಹಾಯವನ್ನ ನಮ್ಮೆಲ್ಲರಿಗೂ ಕೂಡ ಪ್ರತಿನಿತ್ಯವೂ ಕೂಡ ಒದಗಿಸಲೆಂಬುದಾಗಿ ನಾನು ಪ್ರಾರ್ಥಿಸುವಂತನಾಗಿದ್ದೇನೆ. ನಾವು ಪ್ರಾರ್ಥಿಸೋಣ. ಪರಿಶುದ್ಧನಾದ ನಮ್ಮ ತಂದೆಯಾದಂತಹ ದೇವರೇ, ಕರ್ತನೆಯಪ್ಪ, ನೀನು ನಮ್ಮನ್ನ ಪ್ರೀತಿಸುತ್ತಿರುವುದಕ್ಕಾಗಿ ಸ್ತೋತ್ರ ರಾಜ. ಎಲ್ಲರ ಪ್ರೀತಿಯನ್ನು ಕಳೆದುಕೊಂಡು ಏಕಾಂಗಿಯಾದಂತಹ ಸ್ಥಿತಿಯಲ್ಲಿ, ಹೋರಾಟದ ಸ್ಥಿತಿಯಲ್ಲಿ ಇರುವಂತಹ ಪ್ರತಿ ನಿನ್ನ ಮಕ್ಕಳಿಗೆ ಬೇಕಾದಂತಹ ಪ್ರೀತಿಯನ್ನ ನೀನು ದಯಪಾಲಿಸು ಸ್ವಾಮಿ. ಆ ಪ್ರೀತಿಗಾಗಿ ತವಕ ಪಡುವಾಗ ಆ ಪ್ರೀತಿಯು ಪರಿಶುದ್ಧವಾಗಿದೆ, ಆ ಪ್ರೀತಿಯು ಯಥಾರ್ಥವಾಗಿದೆ, ಆ ಪ್ರೀತಿಯು ಸದಾಕಾಲವಾಗಿದೆ. ಅದಕ್ಕಾಗಿ ನನಗೆ ಸ್ತೋತ್ರ ಮಾಡುತ್ತೇನೆ. ಯೇಸುವಿನ ನಾಮದಲ್ಲಿ ನಂಬಿಕೆಯಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯಾದಂತಹ ದೇವರೇ, ಆಮೇನ್. ದೇವರ ಒಂದು ಪ್ರೀತಿ ನಿಮ್ಮಲ್ಲಿ ನೆಲೆಗೊಳ್ಳಲಿ. ಆತನ ಪ್ರೀತಿ ಶಾಶ್ವತವಾಗಿ ನಿಮಗಾಗಿದೆ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಪ್ರೈಸ್ ದಿ ಲಾರ್ಡ್.